ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ಕೊನೆಗೂ ಎದುರಾಯಿತು ಇಡಿ ಮಹಾ ಸಂಕಷ್ಟ. ಕೈ ಸರ್ಕಾರಕ್ಕೀಗ ಇಡಿ ಬಿಗ್ ಶಾಕ್ ಅನ್ನೇ ಕೊಟ್ಟಿದೆ. ಇಷ್ಟು ದಿನ ನೋಡೋಣ, ಇನ್ವೆಸ್ಟಿಗೇಷನ್ ಆಗಲಿ, ಚಾರ್ಜ್ ಶೀಟ್ ಆಗಲಿ, ತಪ್ಪು ಮಾಡಿಲ್ಲ ಆದರೂ ಹೊಣೆ ಹೊತ್ತು ರಾಜೀನಾಮೆ ತಗೊಂಡಿರೋದಷ್ಟೇ ಅಂತೆಲ್ಲ ಕಾರಣ ಹೇಳ್ತಾ ಇತ್ತು ಸರ್ಕಾರ. ಪ್ರಶ್ನೆ ಮಾಡಿದಂತಹ ಮಾಧ್ಯಮದವರ ವಿರುದ್ಧ ಮುಗಿಬೀಳ್ತಿದ್ರು ಸಿದ್ದರಾಮಯ್ಯನವರು. ವಾಲ್ಮೀಕಿ ನಿಗಮದ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಬಿಗ್ ಬ್ಲಾಸ್ಟ್ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಈ ವಾಲ್ಮೀಕಿ ನಿಗಮದ ಕೇಸ್ ಬ್ಲಾಸ್ಟ್ ಆಗ್ತಾ ಇದ್ದ ಹಾಗೆ ಅಧಿಕಾರಿ ಆತ್ಮಹತ್ಯೆ ಆಗದಿದ್ರೆ ಬಹುಶಃ ಮುಚ್ಚಿ ಹೋಗ್ತಿತ್ತು. ಇಂತಹ ಹಗರಣಗಳು ಎಷ್ಟಾಗಿದ್ದಾವೋ ಅನ್ನೋ ವಿಷಯ ಅಂತೂ ಹೊಸದಲ್ವೇ ಅಲ್ಲ. ಅದು ಯಾವ ಸರ್ಕಾರ, ಯಾವ ಪಕ್ಷದ ಆಡಳಿತ ಅನ್ನೋದು ಬರೋದೇ ಇಲ್ಲ. ಎಲ್ಲ ಸರ್ಕಾರಗಳ ಅವಧಿಯಲ್ಲೂ ಹಗರಣಗಳ ಸುರಿಮಳೆಯೇ ಇದ್ದಿದ್ದೆ. ಈಗ ಇದು ಬ್ಲಾಸ್ಟ್ ಆಯ್ತಲ್ಲ ಅಧಿಕಾರಿ ಸಾವಿನಿಂದಾಗಿ. ಸಿಕ್ಕಿರೋ ಅಸ್ತ್ರ ಏನು? ವಿರೋಧ ಪಕ್ಷಗಳಿಗೀಗ ದಲಿತರ ಹೆಸರಲ್ಲಿ ರಾಜಕಾರಣ ಮಾಡೋ ಅಹಿಂದ ನಾಯಕ ಅಂತ ಕರೆಸ್ಕೊಳ್ಳುವಂತಹ ಸಿದ್ದರಾಮಯ್ಯನವರು ಎಂಥ ಕೆಲಸ ಮಾಡಿದ್ದಾರೆ. ಎಸ್.ಟಿ. ನಿಗಮದ ಕೇಸ್ನಲ್ಲಿ ನೇರವಾಗಿ ಶಾಸಕ ದದ್ದಲ್ ಮತ್ತು ನಾಗೇಂದ್ರ ಇನ್ವಾಲ್ವ್ಮೆಂಟ್ ಎಲ್ಲ ಬಟ್ ಬಯಲಾಯ್ತಲ್ವಾ, ರಾಜೀನಾಮೆನೂ ತಗೊಳ್ಬೇಕಾಯ್ತು ಮಿನಿಸ್ಟ್ರದ್ದು. ಅದಾದ ಮೇಲೂ ಸಮರ್ಥನೆ ಮಾಡ್ಕೊಂಡು ಬಂದರು. ಹೇಗೋ ಎಸ್.ಟಿ. ನಿಗಮದ ದುಡ್ಡು ಯಾರಿಗೆ ಹೋಗಬೇಕಾಗಿತ್ತು? ಆ ಸಮುದಾಯದ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಆಗಿ ಹೋಗಬೇಕಿತ್ತು. ರೈತರಿಗೆ ಏನೋ ಒಂದು ಸೌಲಭ್ಯ ಕೊಡೋದಿಕ್ಕೆ, ಪಂಪ್ಸೆಟ್ ಹಾಕ್ಸೋದಿಕ್ಕೋ ಇನ್ನೊಂದಕ್ಕೋ ಹೋಗಬೇಕಿತ್ತು. ಬೋರ್ವೆಲ್ ತೋಡಿಸೋದಿಕ್ಕೆ ಹೋಗಬೇಕಿತ್ತು. ಈ ಎಲ್ಲ ಕೆಲಸಗಳನ್ನು ಮಾಡೋದಿಕ್ಕೆ ಅಂತಾನೇ ಅವ್ರಿಗಾಗಿಯೇ, ದಲಿತರಿಗಾಗಿಯೇ ಮೀಸಲಿಟ್ಟಿದ್ದ ಹಣವನ್ನು ಈ ರೀತಿ ಹೊಡೆದಿದ್ದಾರೆ. ಕೋಟಿ ಕೋಟಿ, ನೂರಾರು ಕೋಟಿ, ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರ ಬ್ಲಾಸ್ಟ್ ಆಯ್ತಲ್ವಾ. ಈಗ ಇಡಿ ಎಂಟ್ರಿ ಕೊಟ್ಟ ಮೇಲೆ ಸ್ಫೋಟಕ ರಹಸ್ಯ ಒಂದು ಬಯಲಾಗಿದೆ. ಮೊನ್ನೆಯಷ್ಟೇ ಒಂದು ರಹಸ್ಯವನ್ನು ತೆಗೆದಿತ್ತು. ಮೊಬೈಲಿಂದಾನೇ, ನಾಗೇಂದ್ರ ಆಪ್ತನ ಮೊಬೈಲಿಂದಾನೇ ಬ್ಲಾಸ್ಟ್ ಆಗಿತ್ತು. ಈಗ ಮತ್ತೊಂದು ವಿಚಾರ ಹೊರಗಡೆ ಬಂದಿದೆ. ಕೊನೆಗೂ ಸರ್ಕಾರದ ಕುತ್ತಿಗೆಗೆ ಬಂದಿದೆ. ಈ ಕೇಸ್ನಲ್ಲಿ SIT ನಾಗೇಂದ್ರ ಒಂದು ನೋಟಿಸೂ ಕೊಡದೆ ಎಷ್ಟು ದಿನ ಸಮಯ ಹರಣ ಮಾಡ್ತು ಅನ್ನೋದ್ರ ವಿರುದ್ಧವೇ ಆಕ್ರೋಶ ವ್ಯಕ್ತವಾಗಿತ್ತು. ಇವರೇನು SIT ಅವರು ಸಾಕ್ಷಿ ನಾಶ ಮಾಡೋದಕ್ಕೋಸ್ಕರ ಟೈಮ್ ಕೊಡ್ತಿದ್ದಾರೋ, ಏನು ಮಾಡ್ತಿದ್ದಾರೆ, ಡೈವರ್ಟ್ ಮಾಡ್ತಿದ್ದಾರ ಅಂತಲೇ ಆಕ್ರೋಶ, ಆರೋಪಗಳೆಲ್ಲ ನೋಡಿದ್ದೀವಿ ನಾವು. ಈಗ ಇಡಿ ಬರ್ತಾ ಇದ್ದ ಹಾಗೆ ಚುರುಕಾಗಿದ್ದು, ರೇಡ್ ಆಯಿತು, ದುಡ್ಡು ಸಿಕ್ತು, ಮತ್ತೊಂದು ಸಿಕ್ತು, ದಾಖಲೆಗಳನ್ನು ವಶಪಡಿಸ್ಕೊಳ್ತು, ಮೊಬೈಲ್ ಫೋನ್ಗಳನ್ನು ವಶಪಡಿಸ್ಕೊಂಡು ಡಿಲೀಟ್ ಆಗಿದ್ದನ್ನೆಲ್ಲ ಅಗೆದು ತೆಗೆಯೋ ಕೆಲಸ ಆಯಿತು. ಈಗ ಗೊತ್ತಾಗ್ತಾ ಇದೆ ದುಡ್ಡು, ನಿಗಮದ ದುಡ್ಡು ಎಲ್ಲಿ ಬಳಕೆಯಾಗಿದೆ ಅಂದರೆ ಎಲೆಕ್ಷನ್ನಲ್ಲಿ ಮದ್ಯ ಹಂಚೋದಿಕ್ಕೆ, ಹೆಂಡ ಹಂಚೋದಕ್ಕೆ ಬಳಕೆಯಾಗಿದೆ ಅನ್ನೋದು ಇಡಿ ಅಧಿಕೃತ ಪ್ರಕಟಣೆಯ ಮೂಲಕ. ಇದು ಆರೋಪ ಅಲ್ಲ, ಊಹಾಪೋಹಾನೂ ಅಲ್ಲ, ಗಾಳಿ ಸುದ್ದಿನೂ ಅಲ್ಲ. ಅಧಿಕೃತವಾಗಿ ಇಡಿನೇ ಮಾಹಿತಿಯನ್ನು ಹೊರಗಿಟ್ಟಿದೆ. ಲ್ಯಾಂಬೋರ್ಗಿನಿ ಕಾರು ಖರೀದಿಗೂ ಹಣದ ವೆಚ್ಚ ಆಗಿದೆ. ಅಷ್ಟೇ ಅಲ್ಲ, ಎಲೆಕ್ಷನ್ಗೆ ಮದ್ಯ ಹಂಚೋದಿಕ್ಕೆ ಅಂತ ಸುಮಾರು ಸಲ ಕೇಳಿ ಬಂದಿತ್ತಲ್ಲ, ದುಡ್ಡನ್ನು ಈ ಮದ್ಯದ ಅಂಗಡಿಗಳಿಗೆ ಕೊಟ್ಟಿದ್ದಾರೆ, ಹವಾಲಾ ದಂಧೆ ನಡೆದಿದೆ ಇಲ್ಲಿ ಅಂತ, ಲೆಕ್ಕ ಸಿಗದಂತೆ ಅಲ್ಲಿಂದ ಇಲ್ಲಿಂದ ವರ್ಗಾವಣೆ ಮಾಡಿದ್ದಾರೆ, ಚಿನ್ನದ ಅಂಗಡಿ ಕೊಟ್ಟಿದ್ದಾರೆ ಅಂತೆಲ್ಲ. ಈಗ ಗೊತ್ತಾಗ್ತಿರೋದು ಎಲೆಕ್ಷನ್ನಲ್ಲಿ ಲೀಡ್ ತಗೊಳ್ಳೋದಿಕ್ಕೆ ಮದ್ಯ ಖರೀದಿಗೋಸ್ಕರ, ಮದ್ಯವನ್ನ ಹಂಚೋದಕ್ಕೋಸ್ಕರ ಈ ಹಣವನ್ನ ಕೊಡಲಾಗಿದೆ. ಅದಕ್ಕೆ ಪೂರಕವಾದಂಥ ಎಲ್ಲ ದಾಖಲೆಗಳನ್ನು ಹಿಡಿದೆಳೆದಿದೆ ಇಡಿ. ಎಲ್ಲಿಗೆ ಹೋಯ್ತು ದುಡ್ಡು ಅಂತ ಕೇಳಿದ್ರೆ ಮದ್ಯ ಖರೀದಿಗೆ ಹೋಗಿದೆ ಅಂತ ಬುಧವಾರ ಅಧಿಕೃತ ಪ್ರಕಟಣೆಯನ್ನ, ಅಂದ್ರೆ ತನ್ನ ಹೇಳಿಕೆಯನ್ನ ಬಿಡುಗಡೆ ಮಾಡಿರೋದು ನಾಗೇಂದ್ರ ಮತ್ತು ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ ಪಾತ್ರ, ಬಸ್ನಗೌಡ ದದ್ದಲ್ ಪಾತ್ರ ಪೂರ್ತಿಯಾಗಿ ಈಗ ರಿವೀಲ್ ಆಗಿರೋದು. ದಾಳಿಯ ಸಂದರ್ಭ ಅವರ ಮನೆ ಮೇಲೆಲ್ಲ ರೇಡ್ ಆಯ್ತಲ್ಲ, ಆ ಟೈಮಲ್ಲಿ ಒಂದಿಷ್ಟು ದಾಖಲೆಗಳು ಸಿಕ್ಕಿವೆ ಇಡಿಗೆ. ಈ ಹಣವನ್ನ ಎಲೆಕ್ಷನ್ಗೆ ಬಳಸಿರೋದು ಅನ್ನೋದಕ್ಕೆ ದಾಖಲೆಗಳನ್ನ ಸಿಡಿಸಿದೆ ಈಗ ಇಡಿ. ಬೇರೆ ಎಲ್ಲೂ ಹೋಗಿಲ್ಲ. ಯಾರೋ ಒಂದಿಬ್ರು ಕಳ್ಳತನ ಮಾಡಿದ್ರು, ಅಧಿಕಾರಿಗಳು ಮಿನಿಸ್ಟರ್ಗಳೆಲ್ಲ ಸೇರ್ಕೊಂಡು ಹಂಚ್ಕೊಂಡ್ರು ಅಲ್ಲ, ಎಲೆಕ್ಷನ್ಗೆ ಬಳಕೆಯಾಗಿದೆ ಈ ದುಡ್ಡು ಅನ್ನೋದಕ್ಕೆ ದಾಖಲೆ ಹಿಡಿದಿದೆ ಈಗ ಇಡಿ ಅನ್ನೋದು ಈ ಕೇಸ್ನಲ್ಲಿ ಸಿಗ್ತಾ ಇರುವಂಥ ಸ್ಫೋಟಕ ಟ್ವಿಸ್ಟ್. ಸರ್ಕಾರ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳ್ತಾ ಇದ್ದ ಮುಖ್ಯಮಂತ್ರಿಗಳಿಗೆ ಇಡಿ ಕೊಡ್ತಾ ಇರೋದು ಅಂತಿಂಥ ಶಾಕ್ ಅಲ್ಲ. ಮೊನ್ನೆ ಅಷ್ಟೇ ಪ್ರಹ್ಲಾದ್ ಜೋಶಿ, ಕೇಂದ್ರದ ಮಿನಿಸ್ಟರ್ಗಳೆಲ್ಲ ಹೇಳಿದ್ರಲ್ಲ, ಈ ಕೇಸಲ್ಲಿ ನೇರವಾಗಿ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇದೆ, ಕಾಂಗ್ರೆಸ್ ಹೈಕಮಾಂಡ್ ಇನ್ವಾಲ್ವ್ಮೆಂಟ್ ಇದೆ,
ಏನಾಗತ್ತೋ ಬಿಡುತ್ತೋ ಸಿದ್ದರಾಮಯ್ಯನವರಂತೂ ಇನ್ವೆಸ್ಟಿಗೇಷನ್ ಎದುರಿಸಲೇಬೇಕು, ಸಿದ್ದರಾಮಯ್ಯನವ್ರ ಕುತ್ತಿಗೆಗೆ ಬರುತ್ತೆ, ಮೂಡ ಹಗರಣದಲ್ಲಿ ಅವ್ರು ಅರೆಸ್ಟ್ ಆದ್ರೂ ಅಚ್ಚರಿ ಇಲ್ಲ ಅಂತೆಲ್ಲ ಗುಡುಗಿದ್ರು. ಈಗ ರಿವೀಲ್ ಆಗ್ತಿದೆ, ಇಡಿ ಅಧಿಕೃತವಾಗಿ ಹೇಳ್ತಾ ಇದೆ ಎಲೆಕ್ಷನ್ಗೆ ದುಡ್ಡು ಬಳಕೆ ಆಗಿದೆ ಅಂತ. ಮೊನ್ನೆ ಅಷ್ಟೇ ನಾಗೇಂದ್ರ ಆಪ್ತನ ಮೊಬೈಲಿಂದ ಮಾಹಿತಿ ಹೊರಗಡೆ ಬಿದ್ದಿತ್ತು. ಬಳ್ಳಾರಿ ಎಲೆಕ್ಷನ್ಗೆನೆ 20 ಕೋಟಿ ಬಳಸಿರುವ ಬಗ್ಗೆ ಇಡಿಗೆ ಒಂದಿಷ್ಟು ಮಾಹಿತಿ ಸಿಕ್ಕಿದ್ದು, ಕೋರ್ಟ್ಗೆ ಅದನ್ನ ಕೊಡಲಾಗಿತ್ತು. ಇಡಿ ಕೋರ್ಟ್ ಮುಂದೆ ಇಟ್ಟಿತ್ತು, ಯಾಕೆ ಕಸ್ಟಡಿಗೆ ಬೇಕು ಅಂದ್ರೆ ಇದಕ್ಕೆ ಬೇಕು ಅಂತ ಕಾರಣಗಳನ್ನು ಕೊಟ್ಟಿತ್ತಲ್ಲ, ಆ ಪಾಯಿಂಟ್ಸ್ ಅಲ್ಲಿತ್ತು ಬಳ್ಳಾರಿ ಎಲೆಕ್ಷನ್ಗೆ 20 ಕೋಟಿ ಬಳಕೆ ಆಗಿರುವಂತ ಆರೋಪ ಕೇಳಿ ಬಂದಿತ್ತು. ಈಗ ಹೇಳ್ತಾ ಇದೆ ಇಂಥದ್ದಕ್ಕೆ ಬಳಕೆ ಆಗಿದೆ, ಎಲೆಕ್ಷನ್ಗೆ ಸುಮ್ಮನೆ ಬಳಕೆ ಆಗಿಲ್ಲ, ಮದ್ಯ ಖರೀದಿಗೆ ಬಳಕೆ ಆಗಿದೆ. ಬಳ್ಳಾರಿಗೆ ಎಷ್ಟು, ಆಂಧ್ರದಲ್ಲಿ ಎಷ್ಟು, ತೆಲಂಗಾಣದಲ್ಲಿ ಎಷ್ಟು, ಮತ್ತೊಂದು ಕಡೆ ಎಷ್ಟು ಎಲ್ಲ ಡೀಟೇಲ್ಸ್ ಕೊಟ್ಟಿಲ್ಲ ಇನ್ನು. ಇಡಿ ಸಿಗಬೇಕು, ಇನ್ನಷ್ಟೇ ಸಿಗಬೇಕು ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಬಳಕೆ ಆಗಿದೆ ಅಂತ. ಒಟ್ನಲ್ಲಿ ಇಡಿ ಹೇಳಿಕೆ ಆಧಾರದ ಮೇಲೆ ಮಾತನಾಡೋದಕ್ಕೆ ಹೋದ್ರೆ ಎಲೆಕ್ಷನ್ ಅಕ್ರಮ ಎಸಗಿರೋದು ಸಾಬೀತಾಯ್ತು. ಮತ್ತೊಂದು ಕಡೆ ನಿಗಮದ ಹಣವನ್ನ ಎಲೆಕ್ಷನ್ಗೆ ಬಳಸಿಕೊಂಡಿರೋದು, ಜನಸಾಮಾನ್ಯರ ಬಡವರ ದಲಿತರ ದುಡ್ಡನ್ನ ಕೊಳ್ಳೆ ಹೊಡೆದು ಎಲೆಕ್ಷನ್ಗೆ ಸುರಿದಿರೋದು ಕೂಡ ಪಕ್ಕಾಯ್ತು. ಇದು ಇಡಿ ಹೇಳ್ತಿರೋದು, ನಾವು ಹೇಳ್ತಿರೋದಲ್ಲ. ಇದರಿಂದ ಏನಾಗಬಹುದು, ಮುಂದೆ ಸರ್ಕಾರದ ದೊಡ್ಡವರಿಗೆ ಸಂಕಷ್ಟ ಬರಬಹುದು, ಮುಖ್ಯಮಂತ್ರಿಗಳ ತನಕನೂ ಇದು ಹೋಗೋದ್ರಲ್ಲಿ ಡೌಟ್ ಇಲ್ಲ. ಯಾಕಂದ್ರೆ ಇದು ಎಲ್ಲೆಲ್ಲಿಗೆ ಬೇಕಾದ್ರೂ ಲಿಂಕ್ ಆಗ್ಬೋದಲ್ಲ. ಬಿಜೆಪಿಯವರು ಆರೋಪ ಮಾಡ್ತಿರೋದು ಎಸ್ ಅಂತ ಗೊತ್ತಿಲ್ಲ, ಅದೆಲ್ಲ ಇಡಿ ಕಂಡು ಹಿಡಿಬೇಕು ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಅಂತ. ಮಿನಿಸ್ಟ್ರದಂತೂ ಈಗ ಹಿಡ್ದಾಗಿದೆ. ಈಗ ನಿಗಮದ ಮಹಾ ಭ್ರಷ್ಟಾಚಾರದ ಕೇಸಲ್ಲಿ ಒಂದೆರಡಲ್ಲ ಹೊರಗಡೆ ಬಂದಿರೋದು. ನಾಗೇಂದ್ರ ಪತ್ನಿಯನ್ನು ವಿಚಾರಣೆಗೊಳಪಡಿಸಿದ್ದಾರೆ. ದದ್ದಲ್ ರಿಯಲ್ ಎಸ್ಟೇಟ್ ಮೇಲೆ ಮಗನ ಹೆಸರಲ್ಲಿ, ಫ್ಯಾಮಿಲಿಯವರ ಹೆಸರಲ್ಲಿ ಎಷ್ಟೆಷ್ಟು ಸುರಿದಿದ್ದಾರೆ ಕ್ಯಾಶ್ ಅಲ್ಲೇ ಅನ್ನೋದೆಲ್ಲ ಔಟ್ ಆಗಿದೆ. ಹಾಗೂ ಪದ್ಮನಾಭ MD ಆಗಿದ್ದ ಪದ್ಮನಾಭ ಒಪ್ಪಿಕೊಂಡಿದ್ದಾನೆ ಇದು ಎಲೆಕ್ಷನ್ಗೆ ಯೂಸ್ ಆಗಿದೆ ಅಂತ. ಆತನ ಮೂಲಕವೇ ಒಂದೊಂದೇ ಹೊರಗಡೆ ಬಂತು. ಈಗ ಸಾಕ್ಷಿಯೂ ಕೂಡ ಬ್ಲಾಸ್ಟ್ ಆಗಿದೆ, ಎಲ್ಲಿಂದ ಎಲ್ಲಿಗೆ ಹೋಗಿದೆ, ಎಲ್ಲಿಂದ ಮದ್ಯ ಖರೀದಿ ಆಗಿದೆ ಅನ್ನುವಂಥ ಪಕ್ಕಾ ದಾಖಲೆಯೂ ಸಿಕ್ಕಾಯ್ತು. ಅಷ್ಟೇ ಅಲ್ಲ, ಸತ್ಯನಾರಾಯಣ ವರ್ಮಾ ಈ ಕೇಸ್ನ ಕಿಂಗ್ ಪಿನ್ ಅಂದ್ರೆ ಎಲ್ಲ ಮ್ಯಾನೇಜ್ ಮಾಡಿಕೊಟ್ಟವನಿದ್ದಾನಲ್ಲ, ಅವನು ಇಡಿ ಮುಂದೆ ಸತ್ಯವನ್ನ ಕಕ್ಕೋದಿಕ್ಕೆ ಕಾಯ್ತಾ ಇದ್ದಾನೆ. ಯಾಕಂದ್ರೆ ತನ್ನನ್ನೇ ಮುಗಿಸೋಕ್ ನೋಡ್ತಿದ್ದಾರೆ, ಜೀವ ಬೆದರಿಕೆ ಇದೆ ಅಂತೆಲ್ಲ ಹೇಳಿದ್ನಲ್ಲ ಆತ ಕಾಯ್ತಾ ಇದ್ದಾನೆ. ಇಡಿ ಅವರು ಯಾವಾಗ ನನ್ನನ್ನು ವಶಕ್ಕೆ ಪಡ್ಕೊಳ್ತಾರೆ, ನಾನು ಯಾವಾಗ ಸತ್ಯ ಹೇಳ್ತೀನಿ ಅಂತ. ಸೊ ಸತ್ಯನಾರಾಯಣ ವರ್ಮಾ ಬಾಯ್ ಬಿಟ್ಟರೆ ಸರ್ಕಾರಕ್ಕೆ ಅತಿ ದೊಡ್ಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಲಾಗ್ತಿದೆ. ಆತನ ಬಳಿ ಸಂಪೂರ್ಣ ರಹಸ್ಯಗಳಿವೆ ಅಂತ ಕೇಳಬರ್ತಿರೋದು. ಹಾಗಾಗಿ ಈ ಒಂದು ಹಗರಣ ಅಧಿಕಾರಿಯ ಸಾವಿನಿಂದಾಗಿ ಅಕಸ್ಮಾತ್ ಹೊರಗಡೆ ಬಂದಿದ್ದದು, ಇಲ್ಲ ತೆಗೆಯೋಕ್ಕಾಗ್ತಿರ್ಲಿಲ್ವೇನೋ. ಈ ಒಂದು ಹಗರಣ ಸರ್ಕಾರವನ್ನೇ ಶೇಕ್ ಮಾಡೋ ಮಟ್ಟಿಗೆ ಗಂಭೀರ ಸ್ವರೂಪಕ್ಕೆ ಹೋಗ್ತಾ ಇದೆ. ಮುಂದೆ ಬಳ್ಳಾರಿ ಎಲೆಕ್ಷನ್ನಲ್ಲಿ ಅಕ್ರಮ ಎಸಗಿದೆ ಅನ್ನೋದು ಕೋರ್ಟ್ನಲ್ಲೂ ಸಾಬೀತಾದರೆ, ಇಡಿ ಈಗ ದಾಖಲೆ ಹಿಡಿದಿದೆಯಲ್ವಾ, ಫೋನ್ನಲ್ಲೇ ಸಿಕ್ಕಿದೆ ನಮಗೆ, ಡಿಜಿಟಲ್ ಸಾಕ್ಷ್ಯನೇ ಸಿಕ್ಕಿದೆ ಅಂತ ಹೇಳ್ತಾ ಇರೋದಲ್ವಾ. ಕೋರ್ಟಲ್ಲಿ ಅದು ಸಾಬೀತಾದರೆ ಬಳ್ಳಾರಿ ಎಲೆಕ್ಷನ್ನಲ್ಲಿ ಅಕ್ರಮ ಎಸಗಿರೋದು ಒಂದು ಕೇಸ್ ಆಗುತ್ತೆ. ಅಕ್ರಮ ಎಸಗಿ ಗೆಲ್ಲಲಾಗಿದೆ ಅನ್ನೋದನ್ನ ಮತ್ತೊಂದು ಕೇಸ್ ಮಾಡಬಹುದು. ಅದನ್ನು ಸಹಜವಾಗಿ ಅಲ್ಲಿ ಬೇರೆಯವರು ಯಾರ್ಯಾರು ಇದ್ರು ಅಭ್ಯರ್ಥಿಗಳು ಅವರು ಕೋರ್ಟ್ಗೆ ಹೋಗೇ ಹೋಗ್ತಾರೆ. ಹಾಗಾಗಿ ಕಾಂಗ್ರೆಸ್ಗೆ ಇದು ಒಂದು ಸಂಕಷ್ಟ, ಬಳ್ಳಾರಿ ಗೆಲುವಿನ ಸಂಕಷ್ಟವೂ ಎದುರಾಗಬಹುದು. ಅಕ್ರಮ ಎಸಗಿ ಗೆದ್ರೆ ಏನಾಗುತ್ತೆ, ಚುನಾವಣಾ ನೀತಿ ಸಂಹಿತೆಗೆ ವಿರುದ್ಧವಾಗಿ ಏನೇನು ಕೃತ್ಯಗಳನ್ನು ಮಾಡಿದ್ದಾರೆ, ನಿಯಮ ಉಲ್ಲಂಘನೆ ಆಗಿದೆ ಅಂತ ಕೋರ್ಟ್ಗೆ ಹೋದ್ರೆ ಅಲ್ಲೂ ಆಘಾತ ಎದುರಾಗತ್ತೆ. ಇಡಿ ಇದನ್ನು ಸಾಬೀತು ಮಾಡುವಲ್ಲಿ ಯಶಸ್ವಿ ಆದ್ರೆ ಅಲ್ಲಿ ಬೇರೆ ಏನು ಅವಕಾಶನೇ ಇರಲ್ಲ ಅಕ್ರಮ ಎಸಗಿಲ್ಲ ಅಂತ ಹೇಳೋದಿಕ್ಕೆ. ಹಾಗಾಗಿ ಡಬಲ್ ಸಂಕಷ್ಟ. ಕಾದು ನೋಡೋಣ ಇದೆಲ್ಲವನ್ನ ಮುಖ್ಯಮಂತ್ರಿಗಳು ಹೇಗೆ ಎದುರಿಸಲಿದ್ದಾರೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.